ಶೆಟ್ಟೀಕೆರೆ ಹೋಬಳಿ ಅಜ್ಜೇನಹಳ್ಳಿ ಗ್ರಾಮದ ಶ್ರೀ ಗುರುಬೀರಲಿಂಗೇಶ್ವರ ಸ್ವಾಮಿಯವರ ನೂತನ ದೇವಾಲಯದ ಪ್ರತಿಷ್ಠಾಪನಾ ಹಾಗೂ ಕುಂಭಾಭಿಷೇಕ ಮಹೋತ್ಸವ ಭಕ್ತಿಭಾವದಿಂದ ನೆರವೇರಿತು. ಈ ಪುಣ್ಯ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾದ ಶ್ರೀ ಸುರೇಶ್ ಬಾಬು ಸಿಬಿರವರು ಭಾಗವಹಿಸಿ ಪರಮಪೂಜ್ಯ ಶ್ರೀ 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 ಈಶ್ವರಾನಂದಪುರಿ ಮಹಾಸ್ವಾಮಿಗಳ ಆಶೀರ್ವಾದ ಪಡೆದು ನಂತರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಸ್ವಾಮಿ ಆಶೀರ್ವಾದ ಪಡೆದು ಈ ಪುಣ್ಯ ಕಾರ್ಯಕ್ರಮದ ಅಂಗವಾಗಿ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ, ಈ ಪವಿತ್ರ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸುವ ಅವಕಾಶ ದೊರೆತಿರುವುದು ನನಗೆ ಅಪಾರ ಸಂತೋಷ ಮತ್ತು ಗೌರವದ ವಿಷಯ. ನಮ್ಮ ಸಂಸ್ಕೃತಿ, ಪರಂಪರೆ ಹಾಗೂ ಧಾರ್ಮಿಕ ಮೌಲ್ಯಗಳು ನಮ್ಮ ಜೀವನದ ಆಧಾರವಾಗಿವೆ. ಇಂತಹ ಸಭೆಗಳು ಸಮಾಜದಲ್ಲಿ ಸೌಹಾರ್ದತೆ, ಶಾಂತಿ ಮತ್ತು ಸತ್ಪ್ರವೃತ್ತಿಗಳನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಇಂದು ನಾವು ಎಲ್ಲರೂ ಒಂದಾಗಿ ಸೇರಿ ದೇವರ ಕೃಪೆಗೆ ಪಾತ್ರರಾಗುವ ಜೊತೆಗೆ ನಮ್ಮ ಜೀವನವನ್ನು ಸದ್ಗುಣಗಳಿಂದ ರೂಪಿಸಿಕೊಳ್ಳುವ ಸಂಕಲ್ಪ ಮಾಡಬೇಕು. ಪರಸ್ಪರ ಪ್ರೀತಿ, ಸಹಕಾರ ಮತ್ತು ಸಹನಶೀಲತೆ ನಮ್ಮ ಸಮಾಜದ ಶಕ್ತಿಯಾಗಬೇಕು ಎಂದು ತಿಳಿಸಿ ದೈವದರ್ಶನ ಪಡೆದು ನಂತರ ಪರಮಪೂಜ್ಯ ಶ್ರೀಗಳ ಆಶೀರ್ವಾದ ಪಡೆಯಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು, ಭಕ್ತರು, ಅರ್ಚಕರು ಹಾಗೂ ಗಣ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮದ ಭವ್ಯತೆಗೆ ಸಾಕ್ಷಿಯಾದರು. ದೇವರ ಕೃಪೆಯಿಂದ ಗ್ರಾಮಕ್ಕೆ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಪ್ರಾರ್ಥಿಸಲಾಯಿತು. ಸಮಸ್ತ ನಾಡಿನ ಜನತೆಗೆ ಬಸವ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ, ಬೀರಲಿಂಗೇಶ್ವರ ಸ್ವಾಮಿನ ನೆನೆಸ್ಕೊಂಡು, ಬಸವೇಶ್ವರ ಸ್ವಾಮಿನ ನೆನೆಸ್ಕೊಂಡು ಇವತ್ತು ಈ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ 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 ಈಶ್ವರಾನಂದಪುರಿ ಮಹಾಸ್ವಾಮೀಜಿಗಳ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ವೇದಿಕೆ ಮೇಲಿರ್ತಕ್ಕಂಥ ಈ ಒಂದು ದೇವಾಲಯ ಜೀರ್ಣೋದ್ಧಾರ ಕಾರ್ಯದಲ್ಲಿ ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು 7 ಬೆಳಗಿನ ಗೌಡರು, ಬಳಗ, ಭಂಡಾರಿಗಳನ್ನ, ಗುರುಗಳನ್ನ ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು ಜೊತೆಯಲ್ಲಿ ಅವರು ಪರಿಶ್ರಮ ಹೆಚ್ಚಿನ ರೀತಿಯಲ್ಲಿ ಹಾಕಿ ಎಲ್ಲರ ಯಾರು ಎಷ್ಟು ಅವರ ಶಕ್ತಿಯಾನುಸಾರ ಇವತ್ತು ಕೊಟ್ಟವ್ರದ ಇಸ್ಕೊಂಡು ಮಿಕ್ಕಿದ್ದನ್ನ ಅವ್ರು ಮಾಡಿದಂತ ಇವತ್ತು ಮಹಾದಾನಿಗಳು, ಆತ್ಮೀಯರಾದಂಥ ಸನ್ಮಾನ್ಯ ಶ್ರೀಮತಿ ಮಮತಾ ಕೃಷ್ಣಪ್ಪನವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ KS ಅಧಿಕಾರಿಗಳಾದಂಥ ಸನ್ಮಾನ್ಯ ವಿಜಯ್ ಕುಮಾರ್ ಅವರೇ, ಕುಪ್ಪೂರ್ಲಿಂಗಯ್ಯನವರೇ ಮತ್ತು ಪ್ರಾಂಶುಪಾಲರಾದಂಥ ಉಪಪ್ರಾಂಶುಪಾಲರಾದಂಥ ಬಾಳಪ್ಪನವರೇ ಮತ್ತು ತುರುವೇಕೆರೆಯ ಉದ್ಯಮಿಗಳಾದಂಥ ಸನ್ಮಾನ್ಯ ಯೋಗಾನಂದರವರೇ ಹಾಗೂ ನಮ್ಮ ಹೌಸಿಂಗ್ ಬೋರ್ಡ್ನ ಮುಖ್ಯಸ್ಥರಾದಂಥ ಶಿವಶಂಕರಪ್ಪನವರೇ ಮತ್ತು ಸನ್ಮಾನ್ಯ ಶಿಕ್ಷಕರಾದಂಥ ಪಲ್ಲಕ್ಕಿ ಬಸವರಾಜ್ ಅವರೇ ಮತ್ತು ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗೌಡ್ರುಗಳೇ, ಬಳಗ, ಭಂಡಾರಿಗಳೇ, ಕೆಂಗಣ್ಣವರೇ ಮತ್ತು ರಮೇಶ್ ಅವರೇ ಮತ್ತು ಎಲ್ಲ ಮಹೇಶ್ ಅಣ್ಣವರೇ ಮತ್ತು ಎಲ್ಲ ಬಂಧುಗಳೇ, ಇವತ್ತು ಒಂದು ಯಾರಾದರೂ ಕೂಡ ಒಂದು ಪೂಜೆ ಮಾಡಿ ವರ್ಷದೊಳಗೆ ಎಲ್ಲರೂ ದೇವಾಲಯ ಆಗಿರ್ತಕ್ಕಂಥದ್ದು ನಾವು ಯಾರು ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಬುದ್ಧೇರು ಬಂದು ಅಲ್ಲಿ ಅಡಿಗೆಲ್ಲ ಹಾಕಿದಂಥದ್ದನ್ನ ನಾವು ನೋಡಿದ್ವಿ. ಖಂಡಿತ 9-9.5 ತಿಂಗಳಲ್ಲಿ ದೇವಾಲಯ ನಿರ್ಮಾಣ ಮಾಡಿ ಅಲ್ಲಿಯ ಕೆಲಸಗಾರರು ಬೇರೆ ಕೆಲಸಕ್ಕೆ ಹೋದಂಥದ್ದು ನೋಡಿದ್ದೇವೆ. ಇವರು ಅದಾದ್ಮೇಲೆ ದೇವಾಲಯದ ಉದ್ಘಾಟನೆಗೆ ಒಂದು ಏನು ಪ್ಲಾನ್ ಅನ್ನು ಮಾಡಿದಂಥದ್ದನ್ನ ನಾವು ನೋಡಿದಾಗ ಖಂಡಿತ ಅದಕ್ಕೆ ಎಲ್ಲರ ಮನಸ್ಸು ಕೂಡ ಮುಖ್ಯ. ದೇವಾಲಯ ಕಟ್ಟೋದು ಅಂದ್ರೆ ನಾವು ಅನ್ಕೊಂಡಿರ್ತಕ್ಕಂಥದ್ದು ಕಲ್ಲಿನ ಗುಡಿಯಲ್ಲ, ಕಲ್ಲಿನ ದೇವರಲ್ಲ, ಮೂರ್ತಿಯಲ್ಲ. ಅದು ನಮ್ಮೆಲ್ಲರ ಮನಸ್ಸನ್ನ ಒಗ್ಗೂಡಿಸ್ತಕ್ಕಂಥದ್ದೇ ಒಂದು ದೇವಾಲಯ ಅಂತಕ್ಕಂಥದ್ದು ನನ್ನ ಭಾವನೆ. ಇವತ್ತು ನಮ್ಮ ಮನಸ್ಸುಗಳು ಚೆನ್ನಾಗಿರ್ಬೇಕು. ಉತ್ತಮವಾದ ದೇವಾಲಯ ಕಟ್ಟಿ 2 ಗುಂಪು ಮಾಡ್ಕೊಂಡು ಜಗಳ ಆಡ್ಕೊಂಡು ಬೀಗ ಹಾಕಿದ್ರೆ ಅದ್ರ ಉಪಯೋಗ ಏನಿಲ್ಲ. ಅದ್ರ ಮುಖಾಂತರ ಆ ದೇವರ ಆಶೀರ್ವಾದನ ಪಡ್ಕೋಬೇಕು, ನಮ್ಮ ಪರಿಶ್ರಮನೂ ಕೂಡ ಇರಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ಸಮಾಧಾನದ ರೀತಿಯಲ್ಲಿ ಆಲೋಚನೆ ಮಾಡಿ ನಾವು ಇವತ್ತು ಒಂದು ತೀರ್ಮಾನಗಳನ್ನು ಮಾಡಿದ್ರೆ ಖಂಡಿತ ಎಲ್ಲರ ಬದುಕು ಕೂಡ ಆಸನವಾಗಿರ್ತದೆ ಅಂತ ನಾನಾದ್ರೂ ಕೂಡ ಭಾವಿಸ್ಕೋತೇನೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಮನಸ್ಥಿತಿಗಳು ಕೂಡ ಇವತ್ತು ಆಗ್ಲಿ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ, ಜೊತೆಯಲ್ಲಿ ಇವತ್ತು ನಮಗೆಲ್ಲ ಕೂಡ ಅಧಿದೇವತೆ ಬೀರಲಿಂಗೇಶ್ವರ ಮತ್ತೆ ನಮ್ಮ ಕುಲದೈವ ವೀರೇಶ್ವರನ ಇವತ್ತು ಸ್ಮರಿಸ್ಕೊಳ್ಳೋದ್ರ ಜೊತೆನಲ್ಲಿ ಬೀರಪ್ಪನ ದೇವಾಲಯ ನಾವೆಲ್ಲರಿಗೂ ಕೂಡ, ನಮಗೆ ಹಾಲುಮತ ಸಮಾಜದವ್ರಿಗೆಲ್ರಿಗೂ ಕೂಡ ಒಂದಲ್ಲ ಒಂದು ರೀತಿ ಬೀರಪ್ಪನ ದೇವಾಲಯಗಳು ಒಂದಲ್ಲ ಒಂದ್ ಕಡೆ ಇರ್ತದೆ. ನಮ್ಮ ಬುಡಕಟ್ಟು ಎಲ್ಲೆಲ್ಲಿ ಇರ್ತದೆ ಅದಕ್ಕೆ ಅನುಗುಣವಾಗಿ ಇರ್ತಕ್ಕಂಥದ್ದು. ನಮ್ದು ಹೊಸದುರ್ಗ ತಾಲೂಕಲ್ಲಿದೆ, ನಮ್ಮ ಅಣ್ತಮ್ಮದಿರಿಗೆ ಸೇರಿದಂಥದ್ದು. ಈ ರೀತಿ ಖಂಡಿತ ನಾವೆಲ್ಲ ಒಂದು ನಮಗೆ ಒಂದು ಒಳ್ಳೆ ಹೆಸರಿದೆ. ಹಾಲುಮತ ಸಂಸ್ಥಾನಕ್ಕೆ ಒಂದು ಒಳ್ಳೆ ಹೆಸರಿದೆ. ನಮ್ಗೆ ಒಳ್ಳೆ ಪೂಜ್ಯರು ಕೂಡ ಇದ್ದಾರೆ. ಈಶ್ವರಾನಂದ ಪೂಜ್ಯ
ಪೂಜೆ ಬುದ್ಧರು ಇರ್ಬೋದು, ಮತ್ತೆ ಕಾಗಿನೆಲೆ ಮಹಾಸಂಸ್ಥಾನದ ಪೂಜ್ಯರು ಇರ್ಬೋದು, ಎಲ್ಲರೂ ಕೂಡ ಉತ್ತಮ ಒಂದು ಸಂದೇಶ, ನಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆ ಮಾರ್ಗವನ್ನ ತೋರಿಸ್ತಕ್ಕಂಥ ಗುರುಗಳಿದ್ದಾರೆ. ಖಂಡಿತ ಆ ನಿಟ್ಟಿನಲ್ಲಿ ಇವತ್ತೇನು ಕೆಳ್ಳೋಡ್ನಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಮಠ ಏನಿದೆ, ಆ ಮಠನು ಕೂಡ ಅಭಿವೃದ್ಧಿಗೆ ಹೆಚ್ಚಿನ ಪರಿಶ್ರಮ ಹಾಕಿದ್ದಾರೆ. ಮತ್ತೆ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ 5 ಕೋಟಿನೂ ಕೂಡ ಆ ಮಠಕ್ಕೆ ಕೊಟ್ಟಿದ್ದಾರೆ. ಈ ವರ್ಷದಲ್ಲಿ ಏನಾದ್ರು ಕೂಡ ಮಾಡಿ ಅದನ್ನ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ಕೂಡ ಪೂಜ್ಯರ ಒಂದು ಸಂಕಲ್ಪನೂ ಕೂಡ ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗ್ತದೆ. ಅದೇನಿ ಗೂಡದ್ರೆ ಎಲ್ಲ ಹಳ್ಳ ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಬುದ್ಧರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರು. 100 ದಿನ 100 ಹಳ್ಳಿ ಅಂತಕ್ಕಂಥದ್ದು ಒಂದು ಕಾರ್ಯಕ್ರಮ ಮಾಡಿದ್ರು. ಅಲ್ಲಿ ಹೋದಾಗ ಎಲ್ಲರೂ ಕೂಡ ಅವ್ರ ಕೈಲಾದಷ್ಟು ಹಾಕಿದ್ರೆ ಎಲ್ಲಿಗೋ ತಲುಪುತ್ತೆ. ಯಾವ ಕೆಲಸನೂ ಕೂಡ ನಿಧಾನ ಆಗಲ್ಲ. ಅದಕ್ಕೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮನಸ್ಸು ಮಾಡಬೇಕು. ಒಂದು ನಾವು ಇಲ್ಲಾಂದ್ರೆ ಒಂದು ನಮ್ಮ ಮನೆಗಳಲ್ಲಿ ನಾವೇನಾರು ಒಂದು ಮುಡುಪನ್ನ ಇಟ್ಟು ದಿನ ₹1 ಹಾಕುವಂಥದ್ದು ಏನಾರು ಕೂಡ ಒಂದು ಮಾಡಿ ತಿಂಗಳಿಗೋ ವರ್ಷಕ್ಕೋ ಒಂದ್ಸತಿ ಹೋಗಿ ಅಲ್ಲಿ ಮಠಕ್ಕೆ ಸೇವೆ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಅಲ್ಲಿ ಬಂದಂತ ಭಕ್ತರಿಗೆ ವಿದ್ಯಾದಾನ ಮತ್ತೆ ಅನ್ನದಾನ ಎಲ್ಲ ಮಾಡ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಮನಸ್ಥಿತಿಗಳು ಬೆಳಿಬೇಕಾಗ್ತದೆ. ಇವತ್ತು ಉತ್ತರ ಕರ್ನಾಟಕದ ಕಡೆ ನೋಡ್ತೇವೆ, ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆನಲ್ಲಿ ಅಲ್ಲಿ ಏನು ಅನ್ನದಾನ ಎಲ್ಲರನ್ನು ಕೂಡ ಹಲವಾರು ಮಠ ಮನೆಗಳು ಮಾಡಿಕೊಂಡು ಮೊದಲಿಂದನೂ ಕೂಡ ಬರ್ತಾ ಇದ್ದಾರೆ. ನಮ್ಮ ಮಠಗಳು ಕೂಡ ಆ ರೀತಿ ಹೆಸರಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಮನಸ್ಥಿತಿ, ಪೂಜ್ಯರೊಬ್ಬರಿಗೆ ಕೂಡ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ನಾವೆಲ್ಲ ಕೂಡ ಒಂದು ಸಹಕಾರವನ್ನು ನೀಡಿದ್ರೆ ಖಂಡಿತ ಉತ್ತಮ ರೀತಿಯಲ್ಲಿ ಇವತ್ತು ನಮ್ಮ ಮಠವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಮಠ ಕಟ್ಟೋದು ಅಷ್ಟೇ, ಮನಸ್ಸು ಎಲ್ಲದನ್ನು ಕೂಡ, ದೇವಾಲಯ ಕಟ್ಟೋದು ಇದೆಲ್ಲ ಕೂಡ ಒಂದೇ ಮನಸ್ಥಿತಿ ಅಂತಕ್ಕಂಥದ್ದನ್ನ ನಾವು ಅರ್ತು ನಾವು ಇವತ್ತು ಹೋಗ್ಬೇಕಾಗ್ತದೆ. ಇವತ್ತು ಆಲಮತ ಸಂಸ್ಥಾನಕ್ಕೆ ಇವತ್ತು ನಾವೆಲ್ಲ ಹಿಂದುಳಿದ ವರ್ಗದ ಹಿರಿಯ ಅಣ್ಣ ಅಂತಕ್ಕಂಥ ಹೇಳಿದ್ರೆ ತಪ್ಪಾಗ್ಲಾರ್ದು. ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ನಾವು ಇನ್ನೂ ಸಣ್ಣ ಪುಟ್ಟ ಜಾತಿ ಎಲ್ಲರನ್ನು ಕೂಡ ಒಗ್ಗೂಡಿಸ್ಕೊಂಡು ಒಟ್ಟಿಗೆ ತಗೊಂಡು ಹೋಗುವಂತ ಜವಾಬ್ದಾರಿ ಈ ಒಂದು ಆಲಮತ ಸಂಸ್ಥಾನಕ್ಕೆ ಇದು ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಪೂಜ್ಯರೆಲ್ಲ ಒಂದಾಗಿದ್ರೆ ನಾವು ಒಂದಾಗಬೇಕಾಗ್ತದೆ. ಪೂಜ್ಯರು ಅವರೊಂದು ಸಂಘನೆ ಕೂಡ ಮಾಡ್ಕೊಂಡಿದ್ದಾರೆ. ಎಲ್ಲಾ ಸಮಾಜದವರು ಕೂಡ ಆ ಭೇದ ಭಾವ ಇಲ್ಲ. ಎಲ್ಲಾ ಸಮಾಜದವರು, ಮೇಲ್ವರ್ಗದವರು ಎಲ್ಲರನ್ನು ಕೂಡ ಸೇರಿಸ್ಕೊಂಡು ಅವರೊಂದೆಲ್ಲ ಯಾರಿಗೂ ತೊಂದರೆ ಆಗ್ಬಾರ್ದು, ಯಾವ ಸಮಾಜಕ್ಕೂ ತೊಂದರೆ ಆಗ್ಬಾರ್ದು, ಆ ನಿಟ್ಟಿನಲ್ಲಿ ಅವರ ಒಂದು ಮಾರ್ಗದರ್ಶನ ಇದೆ. ಆದ್ರೆ ಆ ನಿಟ್ಟಿನಲ್ಲಿ ನಾವು ಕೂಡ ಅಷ್ಟೇ. ಇವತ್ತು ನಾವೆಲ್ಲ ನಮ್ಮ ಆಲೋಚನೆ ಯಾವ ರೀತಿ ಇರಬೇಕು ಅಂದ್ರೆ, ನಮ್ಮ ಒಂದು ಮನಸ್ಥಿತಿ ಇವತ್ತು ಉತ್ತಮ ರೀತಿಯಲ್ಲಿ ಎಲ್ಲರನ್ನು ಕೂಡ ಒಗ್ಗೂಡಿಸ್ಕೊಂಡು ಹೋಗುವ ರೀತಿಯಲ್ಲಿ ನಾವು ಬೆಳೆಸ್ಕೊಂಡ್ರೆ ಖಂಡಿತ ವಿಷವಲ್ಲ ಮನೋಭಾವದಿಂದ ನಾವು ಇವತ್ತು ಸಮಾಜದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಹೋಗೋಣ. ಇವತ್ತು ರಾಜಶೇಖರ್ ಹೇಳಿದ ರೀತಿಯಲ್ಲಿ ಮನೆಗೊಬ್ಬೊಬ್ರು ವಿದ್ಯಾವಂತರು ಇರಬೇಕಾಗ್ತದೆ. ಇವತ್ತು ಶೈಕ್ಷಣಿಕವಾಗಿ ನಾವೇನಾದ್ರು ಕೂಡ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ರೆ ಮುಂದೆ ಆ ಕುಟುಂಬ ಚೆನ್ನಾಗಿ ಆಗ್ತದೆ ಅಂತಕ್ಕಂಥದ್ದು. ನಾವೇನೋ ಕೂಲಿ ನಾಲಿ ಮಾಡ್ತಾ ಇದ್ದರೂ ಆಗ್ಬೋದು, ಇವತ್ತು ಹೊಟ್ಟೆ ಬಟ್ಟೆ ಕಟ್ಟಿ ಇಂಜಿನಿಯರಿಂಗು ಮೆಡಿಕಲ್ ಓದಿಸ್ತಾ ಇರ್ತಕ್ಕಂಥ ಹಲವಾರು ಕುಟುಂಬಗಳಿದೆ. ಖಂಡಿತ ಹಂಗೆ ನಾವು ಇವತ್ತು ಮಕ್ಕಳನ್ನ ವಿದ್ಯಾವಂತರನ್ನ ಮಾಡಿದ್ರೆ ಖಂಡಿತ ಅವರ ಮುಂದಿನ ದಿನಗಳಲ್ಲಿ ಅವರು ಉತ್ತಮ ರೀತಿಯಲ್ಲಿ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಎಲ್ಲರನ್ನೂ ಕೂಡ ವಿದ್ಯಾವಂತರು ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಒಂದು ಪಣ ತೋಡೋಣ. ಅದಕ್ಕೆ ನಾವೆಲ್ಲ ನಿಮ್ ಜೊತೆ ಇರ್ತೇವೆ. ಮಠ ನಿಮ್ ಜೊತೆ ಇರುತ್ತೆ, ನಾವೆಲ್ಲರೂ ಕೂಡ ಸಮಾಜ ಸೇವಕರು ನಾವು ಕೂಡ ನಿಮ್ ಜೊತೆ ಇರ್ತೇವೆ. ನಮ್ಮ ಅಧಿಕಾರಿಗಳು ಅಷ್ಟೇ, ಅವರೆಲ್ಲ ಅವ್ರ ಮಾರ್ಗದರ್ಶನಗಳಿರ್ತದೆ. ಇವತ್ತು ನಾವು ನಮ್ಮ ಇವತ್ತು ಹೇಳಲೇಬೇಕಾಗ್ತದೆ. ನಿಮ್ಮೂರಿನವರೇ ಒಬ್ರು BEO ನಮ್ಮಲ್ಲಿ ಇರೋದ್ರಿಂದ 2 ವರ್ಷದಿಂದ ಜಿಲ್ಲೆಗೆ ಪ್ರಥಮ ಸ್ಥಾನ SLC ನಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು ಬರ್ತಾ ಇದೆ. ಯಾಕೆ? ಅದೇ ಮೇಷ್ಟ್ರುಗಳೇ, ಅದೇ ಪಲ್ಲಕ್ಕಿ ಬಸವರಾಜ, ಅದೇ ರಾಜಶೇಖರ ಇರೋದು. ಬೇರೆ ಯಾರು ನಾವು ಹೊಸದಾಗಿ ಯಾರನ್ನು ಮೇಷ್ಟ್ರುಗಳು ತರಲಿಲ್ಲ. ಅದೇ ಮಾಸ್ಟರ್ ಕೈಲಿ ನಿಮ್ಮ ಹತ್ರ ಶಕ್ತಿ ಇದೆ, ನಿಮ್ಮ ಹತ್ರ ಬುದ್ಧಿ ಇದೆ, ಎದಳಿ ಮೇಲೆ ಅಂತ ಎಬ್ಬರಿಸಿದ್ರು ನಮ್ ಕಾಂತರಾಜ್ ಅವರು. ಎಬ್ಬರಿಸಿ ಅವರಿಂದ ಇವತ್ತು ಪಾಠಗಳು ಮಾಡಿಸಿ ಅವರಿಂದ ಇವತ್ತು 2 ವರ್ಷದಿಂದ SLC ನಲ್ಲಿ ಪ್ರಥಮ ಸ್ಥಾನ. ಈ ವರ್ಷ 24 ರಿಸಲ್ಟ್ ಇದೆ. ಅದರಲ್ಲೂ ಕೂಡ ನಾವು ಜಿಲ್ಲೆನಲ್ಲಿ ಪ್ರಥಮ ಸ್ಥಾನ ಬಂದೇ ಬರ್ತೀವಿ ಅಂತಕ್ಕಂಥ ಒಂದು ಆತ್ಮಸ್ಥೈರ್ಯ ನಮಗಿದೆ. ಖಂಡಿತ ಅದು ಮಕ್ಕಳನ್ನ ಒಳ್ಳೆ ವಿದ್ಯಾವಂತರನ್ನಾಗ ಚಿಕ್ಕಮಂಗ್ಳೂರು ಮಂಗಳೂರು ಕಡೆಯವರು ಈ ಕಡೆ ತಿರುಗಿ ನೋಡೋ ರೀತಿಯಲ್ಲಿ ಮಾಡೋ ರೀತಿಯಲ್ಲಿ ಶೈಕ್ಷಣಿಕವಾಗಿ ನಾವು ಮುಂದಿನ ದಿನಗಳಲ್ಲಿ ಶಾಲೆಗಳನ್ನ ತೆರೀತಾ ಇದ್ದೀವಿ. ಉಚಿತವಾದ ಶಾಲೆಗಳು ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ 10 ಸರ್ಕಾರಿ ಶಾಲೆಗಳು LKG UKG ಇಂದ PUC ವರೆಗೂ ಅಲ್ಲಿ ಸ್ಟೆಮ್ ಲ್ಯಾಬ್ ಇಂದ ಹಿಡಿದು ಎಲ್ಲಾ ತರ ವ್ಯವಸ್ಥೆ ಇರ್ತಕ್ಕಂಥ ಶಾಲೆಗಳನ್ನ ತೆರಲಿಕ್ಕೆ ಈಗಾಗಲೇ ಸರ್ಕಾರದಿಂದ ಇವತ್ತು ಕ್ಯಾಬಿನೆಟ್ ಅಪ್ರೂವಲ್ ಕೂಡ ಎಲ್ಲ ಆಗಿದೆ. ಮುಂದಿನ ದಿನಗಳಲ್ಲಿ ಅದೆಲ್ಲ ಕೂಡ ಇವತ್ತು ಬೆಳಕಿಗೆ ಬಂದಾಗ ಖಂಡಿತ ಮಕ್ಕಳನ್ನ ದುಡ್ಡಿಲ್ಲದೆ ಒಳ್ಳೆ ರೀತಿಯಲ್ಲಿ PUC ವರೆಗೂ ನಾವು ಓದಿಸಿದ್ರೆ ಖಂಡಿತ ಅವರೊಂದು ದಡ ಸೇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೊಂದು ತಿರುವಿನ ಅಂತ PUC ಅಲ್ಲಿವರೆಗೂ ನಾವು ಒಳ್ಳೆ ಶಿಕ್ಷಣವನ್ನು ಕೊಟ್ರೆ ಖಂಡಿತ ನಾವು ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ಶೈಕ್ಷಣಿಕ ಬದುಕನ್ನು
ಹೇಳ್ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲರ ಮನೆ ಮಕ್ಕಳನ್ನು ಕೂಡ ನಾವು ಬೆಳೆಸುವಂಥದ್ದು ಮಾಡೋಣ. ನಾವು ಶೈಕ್ಷಣಿಕವಾಗಿ ಮತ್ತೆ ಆರ್ಥಿಕವಾಗೂ ಅಷ್ಟೇ ಏನೇನು ಅವಶ್ಯಕತೆ ಇದೆ ಇದೆಲ್ಲದನ್ನು ಕೂಡ ಒದಗಿಸ್ಕೊಡಕ್ಕೆ ನಾವೆಲ್ಲ ಕೂಡ ಅವ್ರ ಜೊತೆ ನಿಲ್ಲೋಣ ಅಂತಕ್ಕಂಥದ್ದು. ಜೊತೆಯಲ್ಲಿ ಇವತ್ತು ಕೃಷ್ಣಪ್ಪನವ್ರ ಬಗ್ಗೆ ಅಪಾರವಾದಂತ ಒಂದು ವಿಷಯಗಳನ್ನ ಹೇಳ್ಬೇಕಾಗ್ತದೆ. ಯಾಕೆಂದ್ರೆ ಎಲ್ರಿಗೂ ಕೂಡ ದುಡ್ಡಿದ್ದವ್ರಿಗೆಲ್ರಿಗೂ ಕೂಡ ದಾನ ಮಾಡೋ ಮನ್ಸು ಬರಲ್ಲ, ಮಾಡ್ಬೇಕು ಅಂತ ಹುಮ್ಮಸ್ ಬರಲ್ಲ. ಆ ನಿಟ್ಟಿನಲ್ಲಿ ಕೃಷ್ಣಪ್ಪನವರು ಯಾರು ಬರ್ಲಿ ಬಿಡ್ಲಿ ಕೆಲಸ ಆಗ್ತಾ ಇರ್ಲಿ, ಬಂದಂತವ್ರು ಕೈ ಜೋಡಿಸ್ತಾ ಇರ್ತಾರೆ, ತೇರು ಎಳಿತಾ ಇರ್ತಾರೆ ಅಂತಕ್ಕಂಥದ್ದು ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಅವರು ಈ ದೇವಸ್ಥಾನನ ಇಷ್ಟು ವೇಗವಾಗಿ ಅಷ್ಟು ಸುಂದರವಾಗಿ ದೇವರ ಮೂರ್ತಿಯಿಂದ ಹಿಡಿದು ಕೆತ್ತನೆಯಿಂದ ಹಿಡಿದು ಎಲ್ಲದನ್ನು ಕೂಡ ಉತ್ತಮ ರೀತಿಯಲ್ಲಿ ಬರೋದಕ್ಕೆ ಸಾಕಷ್ಟು ಅವರ ಪರಿಶ್ರಮಗಳು, ಎಲ್ಲರ ಪರಿಶ್ರಮ ಕೂಡ ಇದೆ. ಗ್ರಾಮದ ಗೌಡರುಗಳು, ನಾಗಣ್ಣ ಮತ್ತು ಸಂಘಟಕರು ಎಲ್ಲರೂ ಕೂಡ ಸೇರ್ಕೊಂಡು ಅವ್ರಿಗೆ ಕೈ ಜೋಡಿಸಿದ್ದಾರೆ. ರಮೇಶ್ ಅವರು ಇರ್ಬೋದು, ಎಲ್ಲರೂ ಕೂಡ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆನಲ್ಲಿ ಇವತ್ತು ಅವರು ಒಂದು ನಮಗೂ ಕೂಡ ಹೇಳಿದ್ರು, ನಾವು ಕೂಡ ಈಗ ರೇವಣ ಸಿದ್ದೇಶ್ವರ ಮಠನ ಕಟ್ತಾ ಇದ್ವಿ, ಅದಕ್ಕೆ ಇಲ್ಲಿಯ ಶಿಲ್ಪಿಗಳನ್ನೇ ಇವ್ರನ್ನೇ ಕರ್ಕೊಂಡೋಗಿ ಒಳ್ಳೆ ಉತ್ತಮ ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳಿ ನಮ್ಮಲ್ಲೂ ಕೂಡ ಬೆಳಗ್ಗೆ 6 ಗಂಟೆಗೆ ಅಲ್ಲಿ ಕಲ್ಲಿಡುವಂತ ಕೆಲಸನೂ ಕೂಡ ಆಯ್ತು. ಬೇಸ್ಮೆಂಟ್ ಆಗಿತ್ತು, ಈಗ ಮೇಲಕ್ಕೆ ಎದ್ದೇಳುವಂಥದ್ದು ಕಲ್ಲಿಡೋದಕ್ಕೆ ಇವತ್ತು ಬೆಳಗ್ಗೆ 6 ಗಂಟೆಗೆ ಅಲ್ಲೂ ಕೂಡ ಪೂಜೆ ಆಯ್ತು ರೇವಣ ಸಿದ್ದೇಶ್ವರ ಮಠದಲ್ಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಉತ್ತಮ ಅಧಿಕಾರಿಗಳು ಕೂಡ ಇದ್ದಾರೆ, ಗೌರಿನಪ್ಪನವ್ರು ಇರ್ಬೋದು, ಎಲ್ಲರೂ ಕೂಡ ಇವತ್ತು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಇವತ್ತು BO ಆಗ್ಬೋದು, ಕೃಷಿ ಇಲಾಖೆ, ಈ ತರ ಹಲವಾರು ಜನ ಉತ್ತಮ ಅಧಿಕಾರಿಗಳಿದ್ದಾರೆ. ನಾವ್ ಯಾರನ್ನು ಕೂಡ ಜಾತಿಲಿ ಗುರುತಿಸೋದ್ರ ಜೊತೆನಲ್ಲಿ ಅವರ ವ್ಯಕ್ತಿತ್ವ, ಅವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಾವು ಅಧಿಕಾರಿಗಳನ್ನ ಪ್ರಶಂಸೆ ಮಾಡುವಂತ ಕೆಲಸನ ನಾವು ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಪೂಜ್ಯರು ಮಾಡ್ತಕ್ಕಂಥ ಯಾವುದೇ ಕೆಲಸಕ್ಕಾಗ್ಬೋದು, ನಾವು ಚಿಕ್ಕನಾಯಕನಹಳ್ಳಿಯವರು ನಾವೆಲ್ಲ ಒಂದು ತೀರ್ಮಾನ ಮಾಡಿದ್ವಿ, ಅಲ್ಲಿ ಬಂದಂತ ಮಠಕ್ಕೆ ಬಂದಂತ ಎಲ್ಲ ಭಕ್ತರಿಗೂ ಕೂಡ ಅಲ್ಲಿ ದಾಸೋಹ ಕಾರ್ಯಕ್ರಮ ಆಗ್ಬೇಕು ಅಂತ ನಾವೆಲ್ಲರೂ ಕೂಡ ಅವ್ರಿಗೆ ಕೈ ಜೋಡಿಸುವಂತ ಕೆಲಸ ಮಾಡಿದ್ವಿ. ಇನ್ನೂ ಕೂಡ ಅಲ್ಲಿ ಹಲವಾರು ಸೇವೆನ ನಾವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಬಸವೇಶ್ವರ ಸ್ವಾಮಿ ಇರ್ಬೋದು, ಮತ್ತೆ ಇಲ್ಲಿ ನಮ್ಮ ಬೀರಪ್ಪನ ದೇವಸ್ಥಾನ ಎಲ್ಲ ಕೂಡ ಉತ್ತಮ ರೀತಿಯಲ್ಲಿ ಭಕ್ತರು ಮತ್ತೆ ಇಲ್ಲಿಯ ವಿದ್ಯಾವಂತರು ಕೂಡ ಇರೋದ್ರಿಂದ ಖಂಡಿತ ಉತ್ತಮ ರೀತಿಯಲ್ಲಿ ಅಜ್ಜನಹಳ್ಳಿ ಮರಿಯಪ್ಪನವ್ರು ಇದ್ದಂತ ಊರು, ಅವರು ಜನಿಸಿದಂತ ಊರ್ನ ಇವತ್ತು ಅವ್ರನ್ನೆಲ್ಲರನ್ನು ಕೂಡ ಸ್ಮರಿಸ್ಕೊಳ್ಳೋದ್ರ ಜೊತೆನಲ್ಲಿ ಇವತ್ತು ನಮ್ಮ ಕರ್ತವ್ಯ ಏನಿತ್ತು, ದೇವಸ್ಥಾನಕ್ಕೆ ಬರುವಂತ ಸಂದರ್ಭದಲ್ಲಿ ಉತ್ತಮ ರಸ್ತೆ ಮಾಡಿಸ್ಬೇಕು ಎಲ್ಲ ಕೂಡ ಇತ್ತು. ಖಂಡಿತ ಗ್ರಾಮಸ್ಥರು ಎಲ್ಲ ಹೇಳಿದ ರೀತಿಯಲ್ಲಿ ಮಾಡಿಸುವಂಥದ್ದು, ಬ್ರಿಡ್ಜ್ ಕೂಡ ಆಗ್ತದೆ. ಈಗ ಮಾಡಿದ್ರೆ ಮಧ್ಯೆ ಅಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಆ ಸೇತುವೆನ ನಿಮ್ಮ ಇದು ದೇವಸ್ಥಾನದ ಕೆಲಸ ಆದ ನಂತರ ಅದನ್ನ ಪ್ರಾರಂಭ ಮಾಡುವಂತ ಕೆಲಸ ಮಾಡ್ತೇವೆ. ಈ ರೀತಿಯಲ್ಲಿ ಇವತ್ತು ಎಲ್ಲಾ ರಸ್ತೆಗಳು, ಸೋಮಲಾಪುರದ ರಸ್ತೆ, ಎಲ್ಲಾ ರಸ್ತೆಗಳನ್ನು ಕೂಡ ಉತ್ತಮಪಡಿಸ್ಲಿಕ್ಕೆ ಇವತ್ತು ನಾವೆಲ್ಲರೂ ಕೂಡ ಬದ್ಧವಾಗಿದ್ದೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ, ಖಂಡಿತ ಅದನ್ನ ಉತ್ತಮ ರೀತಿಯಲ್ಲಿ ದೇವರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ನಾವೆಲ್ಲರೂ ಕೂಡ ಪರಿಶ್ರಮ ಮುಖ್ಯ. ಇವತ್ತು ಇಲ್ಲಿಂದ ಚಿಕ್ಕನಾಯಕನಹಳ್ಳಿಯಲ್ಲಿ ಅಜ್ಜನಹಳ್ಳಿ ಹುಟ್ಟಿದಂತ ಕೃಷ್ಣಪ್ಪನವರು ಬೆಂಗಳೂರಿಗೆ ಹೋಗಿ ಅಲ್ಲೇ ಅವ್ರದ್ದು ಆಧಿಪತ್ಯ ಸ್ಥಾಪಿಸಿದ್ದಾರೆ ಅಂದ್ರೆ ಅಷ್ಟು ಒಂದು ಶ್ರಮದಿಂದ ಇವತ್ತು ಅವರೊಂದು ಏನೋ ಒಂದು ಕಸಬನ್ನು ಮಾಡಿ ಅಲ್ಲಿ ಉತ್ತಮ ರೀತಿಯಲ್ಲಿ ಒಂದು ಫ್ಯಾಕ್ಟರಿಗಳ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಅವ್ರು ಏನ್ ಬೆಳೀತಾ ಇದ್ದಾರೆ, ಅವರ ಶ್ರೀಮತಿ ಅವರ ಒಂದು ಬೆನ್ನೆಲುಬೆ ಅವ್ರಿಗೆ ಕಾರಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆನಲ್ಲಿ ನಾವು ಅಷ್ಟೇ ನಮ್ಮ ಒಂದು ದೃಢ ಸಂಕಲ್ಪ ಇರಬೇಕು, ಮನಸ್ಥಿತಿನೂ ಇರಬೇಕು. ನಾವು ಅದರ ಛಲ ಇಟ್ಕೊಂಡು ಹೊರಟ್ರೆ ಎಲ್ಲರೂ ಕೂಡ ಸಾಧನೆ ಮಾಡೋದ್ರಲ್ಲಿ ಎಲ್ಲೂ ಸಂಶಯ ಇರೋದಿಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಮನಸ್ಥಿತಿಗಳನ್ನ ಬೆಳೆಸ್ಕೊಂಡು ಹೋಗೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸಕ್ಕೆ ನಾವೆಲ್ಲರೂ ಕೂಡ ಆಗಮಿಸಿದ್ದೇವೆ. ಆ ಒಂದು ಬೀರಲಿಂಗೇಶ್ವರ ಸ್ವಾಮಿ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ. ಕಾಲಕ್ಕೆ ಮಳೆ ಬೆಳೆ ಆಗಲಿ. ಇವತ್ತು ಈ ತಾಪಮಾನ ದಿನೇ ದಿನೇ ಹೆಚ್ಚುತ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಪ್ರಕೃತಿಯ ವಿಕೋಪಕ್ಕೆ ಕಾರಣ ಆಗಿದೆ. ಮಳೆ ಬೆಳೆ ಆಗ್ಲಿಕ್ಕೆ ನಾವು ಮರ ಮಂಡಿಗಳು ಇವತ್ತು ನೋಡ್ತಾ ಇದೀವಿ. ಎಲ್ಲಾ ತೋಟಗಳಲ್ಲಿ ನಾವು ಹಿಂದೆ ಎಲ್ಲಾ ತರ ಗಿಡಗಳು ಇರ್ತಾ ಇದ್ವು. ಆವಾಗ ಬೇರೆ ಬೇರೆ ಹುಳಗಳು, ಪ್ರಾಣಿಗಳೆಲ್ಲ ಕೂಡ ಬದುಕ್ತಾ ಇದ್ವು. ಇವತ್ತೆಲ್ಲರೂ ಕೂಡ ಫೆನ್ಸಿಂಗ್ ಮಾಡೋದ್ರಿಂದ ಅವೆಲ್ಲ ರೋಗಗಳು ತೆಂಗು, ಅಡಿಕೆ ಮೇಲೆ ಬರ್ತಾ ಇರ್ತಕ್ಕಂಥದ್ದು. ಇದೆಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ಪ್ರಕೃತಿ ವಿಕೋಪಕ್ಕೆ ಇದೆಲ್ಲ ಕಾರಣ ಆಗ್ತಾ ಇದೆ. ಅದನ್ನ ಮುಂದೆ ನಾವೆಲ್ಲ ಇವತ್ತು 35 ವರ್ಷಕ್ಕೆ ಹಲವಾರು ಜನ ಹೆಣ್ಮಕ್ಳಿಗೂ ಕೂಡ ಬೇರೆ ಬೇರೆ ರೀತಿ ಕಾಯಿಲೆ ಬರ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ವಿ. ಆಪರೇಷನ್ ಒಳಗಾಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ವಿ. ಮತ್ತೆ
ನಾವು ಗಂಡಸರು ಅಷ್ಟೇ ಹಾರ್ಟ್ ಅಟ್ಯಾಕ್ ಮತ್ತೆ ಕ್ಯಾನ್ಸರ್ ಕಾಯಿಲೆಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ನೋಡಿದಾಗ ಯಾವ್ದ್ರಿಂದ ಅಂತ ನಾವು ಆಲೋಚನೆ ಮಾಡ್ತೀವಿ. ನೀವೆಲ್ಲ ಈಗ ಹಳ್ಳಿ ಕಡೆನೂ ಕಾಯ್ತಾ ಇರ್ತಾರೆ ಬುದ್ಧಿ, ಇವರೆಲ್ಲ ಯಾರು ಕೂಡ ತರಕಾರಿ ಮಾರ್ಕೊಂಡ್ ಬರ್ತಾರಂತ, ಯಾರು ಕೂಡ ಹಿಂದ್ಗಡೆ ಹೊಲಗಳಲ್ಲಿ ಹಿಂದ್ಗಡೆ ಹಿಟ್ಲಲ್ಲಿ ಎಲ್ಲ ಅವರೆಕಾಯೋ ಮೆಣಸಿನಕಾಯೋ ಏನು ಬಳ್ಳಿ ಏನೂ ಹಾಕೋತಾ ಇಲ್ಲ ಈಗ ಮನೆಗಳಲ್ಲಿ, ಎಲ್ಲ ಬಿಟ್ಬಿಟ್ಟಿದೀವಿ. ಇವತ್ತು ನಾವು ಎಲ್ಲ ರಾಸಾಯನಿಕ ಗೊಬ್ಬರ ಹಾಕಿರ್ತಕ್ಕಂಥದ್ದನ್ನ ಉಪಯೋಗಿಸಿ ನಮ್ಮ ಆರೋಗ್ಯಗಳನ್ನ ಹಾಳು ಮಾಡ್ಕೋತಾ ಇದೀವಿ. ಅದರಿಂದ ಇವತ್ತು ಹಿಂದಿನ ಕಾಲದಲ್ಲಿ ಹೆಂಗಿತ್ತು, ಏನು ಇದ್ರದ್ದು ಗೊಬ್ಬರ, ದನಿನ ಗೊಬ್ಬರದಿಂದ ಬೆಳೀತಾ ಇದ್ದಿದ್ದಂಥದ್ದು, ನಮಗೋಸ್ಕರನಾರು ನಾವು ಬೆಳ್ಕೊಳ್ಳೋಂಥದ್ದು ಮಾಡ್ಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಆ ನಿಟ್ಟಿನಲ್ಲಿ ಆರೋಗ್ಯ ಇಲ್ಲದೆ ಇದ್ರೆ ನೀವು ಎಷ್ಟೇ ದುಡಿದ್ರು ಆರೋಗ್ಯ ಇಲ್ದಿದ್ರೆ ಉಪಯೋಗ ಇಲ್ಲ, ಎಲ್ಲ ತಗೊಂಡೋಗಿ ಆಸ್ಪತ್ರೆಗೆ ಹಾಕ್ಬೇಕಾಗುತ್ತೆ. ಅದರಿಂದ ಚೆನ್ನಾಗಿ ಬದುಕುವಂತ ಸಂದರ್ಭದಲ್ಲಿ ಆರೋಗ್ಯ ಕಳ್ಕೊಳ್ಳೋದು ಎಷ್ಟು ಸರಿ, ಅದು ಆಗ್ಬಾರ್ದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವೆಲ್ಲ ಉತ್ತಮ ರೀತಿಯಲ್ಲಿ ಬಾಳ್ವೆ ಮಾಡೋಣ, ಒಂದು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಹೊರಹೊಮ್ಮೋದು, ಮತ್ತೆ ಶೈಕ್ಷಣಿಕವಾಗಿ ಒಳ್ಳೆ ಬದುಕನ್ನು ಕಟ್ಕೊಂಡು ಆರೋಗ್ಯವಂತರಾಗಿ ಬಾಳೋಣ ಅಂತಕ್ಕಂಥದ್ದು ಮತ್ತೊಮ್ಮೆ ಹೇಳ್ತಾ, ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಬೀರ್ ಲಿಂಗೇಶ್ವರ.